ಐಶ್ವರ್ಯ ಅವರು ನಿಮಗೆ ಏನಾಗ್ಬೇಕು? ಐಶ್ವರ್ಯ ಅವರು ನನಗೆ ತಂಗಿ ಆಗ್ಬೇಕು. ನಮಸ್ತೆ ಸರ್. ನಮಸ್ತೆ. ಸೊ ಹೇಗೆ ಅನಿಸ್ತಾ ಇದೆ ಇಲ್ಲಿಗೆ ಬಂದು? ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ಸೀರೆಗಳಲ್ಲಿ ಇಷ್ಟು ರೇಂಜ್ ವೆರೈಟೀಸ್ ಇದೆ ಅಂತ ಗೊತ್ತಾಗಿದೆ ಯೋಗಲಕ್ಷ್ಮಿ ಸಿಲ್ಕ್ಸ್ ಸ್ಯಾರಿ ಎಕ್ಸ್ಪೋ ಬಂದಾಗ. ಅಂಡ್ ಪ್ರತಿಯೊಂದು ವೆರೈಟೀಸ್ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡಿದ್ರು. ಕಂಚಿಲಿ ಈ ತರ ವೆರೈಟೀಸ್, ಮೈಸೂರು ಸಿಲ್ಕ್ಸ್ ಅಲ್ಲಿ ಆ ತರ ಇದೆ. ಅಂಡ್ ಪ್ರತಿಯೊಂದು ಬಾರ್ಡ್ರ್ ಈ ತರ ಇರಬೇಕು, ಆ ತರ ಇರಬೇಕು ಅಂತ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ಬರೋರ್ಗೂ ಕೂಡ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಪಿಕಪ್ ಅಂಡ್ ಡ್ರಾಪ್ ಸರ್ವಿಸ್ ಆಗಿರ್ಬೋದು, ಟಿ ಸರ್ವಿಸ್ ಆಗಿರ್ಬೋದು. ಸೊ ತುಂಬಾ ಪ್ಯಾಷನೆಟ್ ಇಂದ ಮಾಡ್ತಾ ಇರುವಂತ ಒಂದು ಕೆಲಸ. ತುಂಬಾ ಖುಷಿ ಆಯ್ತು. ಓಕೆ, ಸೊ ಇವಾಗ ಒಂದು ಸ್ಮಾಲ್ ಗೇಮ್ ಮಾಡೋಣ, ರೆಡಿನಾ ಸರ್? ರೆಡಿ. ಓಕೆ, ಸೊ ಇವಾಗ ನಾನು ನಿಮಗೆ 3 ಪ್ರಶ್ನೆ ಕೇಳ್ತೀನಿ, ರಾಂಗ್ ಆನ್ಸರ್ಸ್ ಓನ್ಲಿ ಅಷ್ಟೇ. ಓಕೆ ಆಯ್ತು. ಓಕೆ, ಸೊ ನಿಮ್ಮ ಮೊದಲನೇ ಪ್ರಶ್ನೆ, ನಮ್ಮ ರಾಜ್ಯದ ಚೀಫ್ ಮಿನಿಸ್ಟರ್ ಯಾರು? ಡಾಲಿ ಧನಂಜಯ್. ಸೂಪರ್ ಸರ್. ನೆಕ್ಸ್ಟ್, ನಮ್ಮ ಫಾದರ್ ಆಫ್ ನೇಷನ್ ಯಾರು? ರವಿಚಂದ್ರನ್ ಸರ್. ವಾವ್, ಸೂಪರ್. ಐಶ್ವರ್ಯ ಅವರು ನಿಮಗೆ ಏನಾಗ್ಬೇಕು? ಐಶ್ವರ್ಯ ಅವರು ನನಗೆ ತಂಗಿ ಆಗ್ಬೇಕು. ಸೂಪರ್ ಸರ್, ಇದು ಚೆನ್ನಾಗಿದೆ. ಸೂಪರ್ ಸರ್. ಓಕೆ, ಇವಾಗ ಸೊ ನಿಮಗೆ ಬಿಗ್ ಬಾಸ್ ಇಂದ ಬಂದಿದ್ದೀರಲ್ವಾ, ಸೊ ನಿಮ್ಮ ಜರ್ನಿ ಯಾವ ತರ ಇತ್ತು ಅಂಡ್ ಇವಾಗ್ಲೂ ನೀವು ಅದ್ರ ಬಗ್ಗೆ ನೆನ್ಪು ಮಾಡ್ಕೋಬೇಕಂದ್ರೆ ಏನ್ ನೆನ್ಪು ಮಾಡ್ಕೊಳಕ್ ಇಷ್ಟಪಡ್ತೀನಿ? ಇಟ್ಸ್ ಬ್ಯೂಟಿಫುಲ್ ಜರ್ನಿ. ಅಂದ್ರೆ ಯಾವುದೇ ಒಬ್ಬ ಕಲಾವಿದನಿಗೆ ಅದು ಒನ್ಸ್ ಇನ್ ಅ ಲೈಫ್ ಟೈಮ್ ಆಪರ್ಚುನಿಟಿ ಅದು. ಮತ್ತೆ ಆ ತರದೊಂದು ವೇದಿಕೆ ಸಿಗಲ್ಲ, ಮತ್ತೆ ಆ ತರದೊಂದು ಅವಕಾಶ ಸಿಗಲ್ಲ. ಆಫ್ಟರ್ ಬಿಗ್ ಬಾಸ್ ತುಂಬಾ ಚೆನ್ನಾಗಿದೆ ಜರ್ನಿ. ಎಲ್ಲರೂ ತುಂಬಾ ಚೆನ್ನಾಗಿ ಗುರುತಿಸ್ತಾ ಇದ್ದಾರೆ. ಒಳ್ಳೆ ರೀಚ್ ಆಗಿದೆ ಮನೆ ಮನೆಗೂ. ಬಿಗ್ ಬಾಸ್ ನಂತರ ಗಂಧದ ಗುಡಿ ಬರ್ತಾ ಇದೆ. ಸೊ ಎಲ್ಲ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಇಟ್ಸ್ ಅ ನೈಸ್ ಥಿಂಗ್. ಸೊ ನಿಮ್ಮ ಲೈಫ್ ಅಲ್ಲಿ ದ ಬೆಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಥವಾ ಪರ್ಸನ್ ಅಂದ್ರೆ ಯಾರದು? ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಆಬ್ವಿಯಸ್ಲಿ ಅಪ್ಪ ಅಮ್ಮನೆ. ಥಿಂಗ್ ವಸ್ತುಗಳಿಗೆ ನಾನು ಬೆಲೆ ಕೊಡೋದಕ್ಕೆ ಹೋಗಲ್ಲ. ಸೊ ಅಪ್ಪ ಅಮ್ಮ ಮೋಸ್ಟ್ ಇಂಪಾರ್ಟೆಂಟ್.